ಕಾಂಗ್ರೆಸ್ನಲ್ಲಿ 140 ಶಾಸಕರು ಇರುವುದರಿಂದ ಅಸಮಾಧಾನ ಸಹಜ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ನಮ್ಮದು 140 ಶಾಸಕರು ಇರುವ ಪಕ್ಷ ಆಗಿದ್ದು ಹೀಗಾಗಿ ಅಸಮಾಧಾನ ಸಹಜ. ಅವರ ಅಸಮಾಧಾನ ಪಕ್ಷದ ವಿರುದ್ಧ ಅಲ್ಲ. ಎಐಸಿಸಿ ವರಿಷ್ಠ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾತನಾಡುತ್ತಿದ್ದಾರೆ. ಅವರ ಅಸಮಾಧಾನ ಬಗೆಹರಿಸುವ ಕೆಲಸ ಮಾಡುತ್ತಿದ್ದಾರೆ. ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುತ್ತಾರೆ ಎಂದರು. ಅಲ್ಲ ರೀ, ನೋಡಿ 140 ಶಾಸಕರು ಇರತಕ್ಕಂಥ ನಮ್ಮದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದೇ ಹೇಳೋದು, ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಐತಂದ ತಕ್ಷಣವೇ ಅವರೇನು ಪಕ್ಷದ ವಿರುದ್ಧ ಇದ್ದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ. ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ಥರದ್ದು ಏನೋ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿತಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ದುರ್ಬಲ ಅಧ್ಯಕ್ಷ ಎಂಬ ಹೇಳಿಕೆ ಕಿಡಿಕಾರಿದ ಅವರು, ವಿಶ್ವಗುರು ಪವರ್ಫುಲ್ ಅಂತ ಬರೀ ಹೇಳಿಕೊಂಡು ಅಡ್ಡಾಡಿದರೆ ಸಾಲದು. ಪಹಲ್ಗಾಮ್ ಘಟನೆ ನಡೆದಾಗ 4-5 ಜನ ಉಗ್ರರ ಫೋಟೋ ತೋರಿಸಿದರು. ಉಗ್ರಗಾಮಿಗಳು ಕಥೆ ಏನಾಯಿತು? ಪಹಲ್ಗಾಮ್ ಘಟನೆ ಬಗ್ಗೆ ಕೇಳಬಾರ್ದ? ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಕುರಿತು ಹೇಳಿರುವ ಅರ್ಥ ಬೇರೆ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೂ ಪಕ್ಷದ ಕುರಿತು ಮಾಹಿತಿ ಕೊಡಬೇಕಾಗುತ್ತೆ. ಹೈಕಮಾಂಡ್ ಅಂತ ಹೇಳಿರುವುದು ಗೌರವಪೂರ್ವಕವಾಗಿ. ಅದನ್ನೇ ಇವರು ದೊಡ್ಡ ಮಟ್ಟದಲ್ಲಿ ಚರ್ಚಿಸುತ್ತಿದ್ದಾರೆ. ಸಮಸ್ಯೆಗಳ ಬಗ್ಗೆ ಮೊದಲು ಚರ್ಚೆ ಮಾಡಬೇಕು. ಚೈನಾಗೆ ಇಂಡಿಯಾಗೆ ಹೋಲಿಸಿಕೊಂಡು ಮಾತನಾಡೋಣವಾ? ಚೈನಾ ವಸ್ತುಗಳನ್ನು ಬಳಸಬೇಡಿ ಅಂತ ಮೋದಿ ಹೇಳುತ್ತಾರೆ. ಆದರೆ ಅಲ್ಲಿನ ವಸ್ತುಗಳನ್ನು ಇಂಪೋರ್ಟ್ ಮಾಡುತ್ತಿರುವುದು ಯಾರು? ದೇಶದ ವಿಚಾರದಲ್ಲಿ ಪ್ರಶ್ನೆ ಕೇಳುವ ಅಧಿಕಾರವಿದೆ, ಕೇಳ್ತೇವೆ. ಬಿಜೆಪಿಯ ವಿದೇಶಾಂಗ ನೀತಿ ಫೇಲ್ ಆಗಿದೆ. ವೈಯಕ್ತಿಕ ತಲಾ ಆದಾಯದ ಬಗ್ಗೆ ಬಿಜೆಪಿಯವರು ಮಾತನಾಡುವುದಿಲ್ಲ. ಭ್ರಷ್ಟಾಚಾರ ಕಾಂಗ್ರೆಸ್ DNA-ದಲ್ಲಿದೆ ಎಂಬ ಜೋಶಿ ಹೇಳಿಕೆಗೆ ತಿರುಗೇಟು ನೀಡಿದರು. ಅದೇ ರೀ, ಅದು ಹೇಳ್ತಾ ಇರೋದು, ಇದು ಬಿಡ್ರಿ, ದೇಶದ ಬಗ್ಗೆ ಮಾತಾಡೋಕೆ ಕೇಳ್ರಿ. ಪವರ್ಫುಲ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಪವರ್ಫುಲ್ ಇದೆ? ವಿಶ್ವಗುರು ಪವರ್ಫುಲ್ ಅಂತ ಹೇಳ್ಕೊಂಡು ತಿರುಗಾಡಿದ್ರೆ ಎಲ್ಲಿಗೆ ನಾವು ಇವತ್ತು? ಅದ್ರ ಬಗ್ಗೆ ಚರ್ಚೆ ಮಾಡಿರಿ. ಯಾವ್ದು ಇಂಪಾರ್ಟೆಂಟ್ ಇಶ್ಯೂಸ್ ಇದಾವಲ್ಲ, BJP ಏನು ಮಾಡ್ತಾರೆ ಅಂತಂದರೆ ಇಶ್ಯೂನ ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ ಬೇಸಿಕ್ ಇಶ್ಯೂಗಳನ್ನ ಕೇಳಬಾರ್ದು ಅವರಿಗೆ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ನಲ್ಲಿ 4 ಜನ ಫೋಟೋ ಅವ್ರು ತೋರಿಸಿದ್ರು. ಯಾರು ತೋರಿಸಿದ್ರು ಫೋಟೋ? ಏನ್ರಿ, ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ನಲ್ಲಿ 5-6 ಜನ ಟೆರರಿಸ್ಟ್ ಫೋಟೋಗಳು ತೋರಿಸಿದ್ರು. ಯಾರು ತೋರಿಸಿದ್ರು? ಏನಾಯ್ತು ಅದ್ರ ಬಗ್ಗೆ ಕೇಳ್ಬೇಕಲ್ಲ? ಅದ್ಯಾಕೆ ಬಿಡ್ಬೇಕು ನಾವು? ಪ್ರತಿ ಸಲ ಬಂದರೆ ಅದನ್ನೇ ಕೇಳ್ರಿ. ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕೇಳ್ಬೇಕಲ್ವಾ? ಯಾಕೆ ಕೇಳಂಗಿಲ್ಲ ನಾವು? ಅದನ್ನು ಕೇಳಿದ್ಮೇಲೆ ಮುಂದೆ ಅದ್ರ ಬಗ್ಗೆ ಅವ್ರು ಬೇರೆ ಪ್ರಶ್ನೆ ಮಾಡಲಿ. ಸುಮ್ಮನೆ ಯಾವುದೋ ಕೆಲಸಕ್ಕೆ ಬರೋದು, ಸುಮ್ಮನೆ ತೊಗೊಳೋದು, ಸಣ್ಣ ವಿಷಯಗಳು ಎಲ್ಲರ ದಿನ ಬೆಳಗ್ಗೆ ಸಾಯಂಕಾಲ ಮಾತಾಡ್ಬಿಡೋದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನು ಹೇಳಿದ್ರು, ಹೈಕಮಾಂಡ್ ಅಂತಕ್ಕಂಥ ಅರ್ಥ ನಮಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ನಮ್ಮ ಪಕ್ಷದ ಯಾವುದೇ ವಿಚಾರಗಳನ್ನ ಅವ್ರಿಗೆ ಹೇಳ್ತಕ್ಕಂಥದ್ದಿದೆ. ಅಧ್ಯಕ್ಷರಿದ್ದರೂ ಕೂಡ ನಮಗೆ ಹೈಕಮಾಂಡ್ ಅಂತಕ್ಕಂಥದ್ದು ಅವರು ಗೌರವಪೂರ್ವಕ ಹೇಳಿರ್ತಕ್ಕಂಥದ್ದು. ಅದನ್ನೇ ಭಾಳ ದೊಡ್ಡ ಚರ್ಚೆನಾ? ಭಾರಿ ಪವರ್ಫುಲ್ ಅಂತ ನಾವು ಹೇಳ್ತೀವಿ. ನಿಮ್ದೇನು ಪವರ್ಫುಲ್ ಐತೆ? ಇವ್ರದ್ದೇನು ಪವರ್ಫುಲ್ ಇಂಜಿನ್ಗಳ ಇವ್ರಲ್ಲ? UPA ಅವಧಿಯಲ್ಲಿ ಕಲ್ಲಿದ್ದಲು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಹೀಗಂತ BJP ಸರ್ಕಾರವೇ ಹೇಳಿದೆ. UPA ಸರ್ಕಾರದಲ್ಲಿ ಯಾವುದೇ ಸ್ಕ್ಯಾಮ್ ಆಗಿಲ್ಲ ಅಂತ ಇದೇ BJP ಸರ್ಕಾರ ರಿಪೋರ್ಟ್ ಹೇಳಿದೆ. ಇವರ 11 ವರ್ಷದ ಅವಧಿಯಲ್ಲಿ ಯಾರಿಗೆಲ್ಲ ಕಲ್ಲಿದ್ದಲು ಟೆಂಡರ್ ಕೊಟ್ಟಿದ್ದಾರೆ ಅಂತ BJP ಹೇಳಲಿ. ವೈಯಕ್ತಿಕವಾಗಿ ಮೋದಿ ಅವರನ್ನು ನಾವು ಬೈದಿಲ್ಲ, ಹಗುರವಾಗಿ ಮಾತನಾಡಿಲ್ಲ ಎಂದರು. ಕೋಲ್ ಸ್ಕ್ಯಾಮ್ ಆಯ್ತು ಅಂತ ಹೇಳಿದ್ರು. ಯಾರು? BJP ಅವರು. ಅದಲ್ರಿ, ಈ ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಈಗ ಏನ್ರಿ, ಕೋಲ್ ಸ್ಕ್ಯಾಮ್ ವರದಿ ಯಾರು ಕೊಟ್ಟಿದ್ದಾರೆ? ಕೋಲ್ ಸ್ಕ್ಯಾಮ್ ವರದಿನಲ್ಲಿ ಏನಿಲ್ಲ ಅಂತ ಹೇಳಿ 2G ಸ್ಕ್ಯಾಮ್ ಆಗಿರ್ಬೋದು, ಕೋಲ್ ಸ್ಕ್ಯಾಮ್ ಆಗಿರ್ಬೋದು, 11 ವರ್ಷ ಅವಧಿಯಲ್ಲಿ ಎಲ್ಲ ಅವರೇ ಮಾಡಿರ್ತಕ್ಕಂಥ ಇಲಾಖೆ. ಯಾರ್ದು ಇಲಾಖೆ? ಸರ್ಕಾರದ ಇಲಾಖೆಯವರು. ಇವತ್ತೇನು ಮಾಹಿತಿ ಕೊಟ್ಟಿದ್ದಾರೆ? ದೇರ್ ಇಸ್ ನಥಿಂಗ್. ಯಾವ ರೀತಿ ಅಂತ ಫ್ರಾಡ್ ಆಗಿಲ್ಲ. ಮನಮೋಹನ್ ಸಿಂಗ್ ಸಾಹೇಬ್ರ ಹೆಸರು ಮೇಲೆ ಗೂಬೆಯನ್ನು ಕುಂದಿರಿಸಿದ್ರು. ಮನಮೋಹನ್ ಸಿಂಗ್ ರವರಿಗೆ ಈ ದೇಶದ, ಈ ಪ್ರಪಂಚದ ಒನ್ ಆಫ್ ದ ಫೈನಾನ್ಷಿಯಲ್ ಟೆಕ್ನೋಕ್ರಾಟಿಗೆ ಟೆರರಿಸ್ಟ್ ಅಂತ ಹೇಳಿದ್ರು ಇವರು ಪುಣ್ಯಾತ್ಮರು. ಅದ್ರ ಬಗ್ಗೆ ಕ್ಷಮೆನೂ ಕೇಳಿಲ್ಲ. ಯಾವ BJP ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರಧಾನಮಂತ್ರಿ ಸಾಹೇಬರು ಕೂಡ ಇವತ್ತು ನಮ್ಮ ಮನಮೋಹನ್ ಸಿಂಗ್ರವರು ಅವರಿಗೆ ಟೆರರಿಸ್ಟ್ ಅಂತ ಕೂಡ ಹೇಳಿರ್ತಕ್ಕಂಥದ್ದು ಇದೆ. ಬೇಕಿದ್ರೆ ತೆಗೆದು ನೋಡ್ರಿ. ಇವತ್ತು ಆ ರಿಪೋರ್ಟ್ ಬಂದಿದ್ದ ಕೇಂದ್ರ ಸರ್ಕಾರದ ರಿಪೋರ್ಟ್ನಲ್ಲಿ ಇವತ್ತು ಕೋಲ್ ಸ್ಕ್ಯಾಮ್ ಏನಾಗಿಲ್ಲ ಅಂತ ಹೇಳಿದ್ದಾರೆ. ಇದು ನಮ್ಮ ವರದಿ ಬಂತು. ಇವರು 11 ವರ್ಷದ ಅವಧಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮೈನಿಂಗ್ ಕೊಟ್ಟಿದ್ದಾರೆ, ಯಾವ್ದು ಎಷ್ಟು ಇಂಪೋರ್ಟ್ ಆಗಿದೆ, ಕೋಲು ಕಳೆದ 10 ವರ್ಷದಿಂದ ಎಷ್ಟು ಇಂಪೋರ್ಟ್ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಕೇಳಿ. ಅದ್ರ ಮುಂದೆ ಮತ್ತೆ ಚರ್ಚೆ ಮಾಡೋಣ ಅಂತ. CM ಬದಲಾವಣೆ ಕುರಿತು ಕೆಲ ಶಾಸಕರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಪ್ರಧಾನಿ ಬದಲಾವಣೆ ಮಾಡಬೇಕು ಅಂತ ನಾನು ಸುಮಾರು
ಸುಮಾರು ಒಂದೂವರೆ ತಿಂಗಳಿಂದನೇ ಪದೇ ಪದೇ ಹೇಳ್ತಾ ಇದ್ದೇನೆ, 40 ಜನ ಶಾಸಕರು ಬಂಡೆದ್ದಿದ್ದಾರೆ, ಅಸಮಾಧಾನವಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಒಂದೂವರೆ ತಿಂಗಳ ಹಿಂದನೇ ಹೇಳಿ. ಬರೀ 42 ಜನ ಇಲ್ಲ, ಸುಮಾರು ಇವತ್ತಿಗೆ 70-80 ಜನ 70-80 ಜನ ಇವತ್ತು ಜನ ಇವತ್ತು ಅಸಮಾಧಾನ ಆಗಿದೆ. ಅಸಮಾಧಾನ ಅಂದರೆ ಏನು? ಅವರೆಲ್ಲರೂ ಆರೋಪ ಮಾಡ್ತಕ್ಕಂಥದ್ದು 2 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು, ಒಂದೇ ₹1 ಕೆಲಸ ಯಾವುದೇ ಗ್ರಾಮದಲ್ಲಿ ನಮ್ಗೆ ಮಾಡಲಿಕ್ಕಾಗಿಲ್ಲ. ಹಳ್ಳಿಗಳಿಗೆ ಮುಖ ತೋರಿಸುವಂಥ ಪರಿಸ್ಥಿತಿ ನಮ್ಮದಿಲ್ಲ. ಜನ ನಮಗೆ ಚೀಮಾರಿ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಈಗಾಗಲೇ 70-80 ಜನ ಹೋಗಿ ದೂರನ್ನು ಸಲ್ಲಿಸಿದ್ದಾರೆ. ಖರ್ಗೆ ಅವ್ರ ಮುಂದೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರ ಮುಂದಾಗಿರ್ಬೋದು, ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಕೆಲವರು ಬಹಿರಂಗವಾಗಿಯೇ ಈಗ 42 ಜನ ಲೆಟ್ರೇ ಕೊಟ್ಟಿದ್ದಾರೆ. ಕೊಟ್ಟು ಇವತ್ತು ರಾಜ್ಯದಲ್ಲಿ